ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಪ್ರೊಫೈಲ್ ನೋಡೋದಕ್ಕಿಂತ ಮುಂಚೆ ಇಂತಹ ಗಂಡು ಬೇಕಾಗಿದ್ದಾನೆ ಅಂತೇಳಿ ಗಂಡಿನಲ್ಲಿ ಇರಬೇಕಾದಂತಹ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರುವಂಥದ್ದು. ಮೊದಲನೇದಾಗಿ, ನನಗೆ ಸಾಕಾಗುವಷ್ಟು ಕೇಯ ಬೇಕು ಅಂತೇಳಿ ಹೇಳಿಕೊಂಡಿದ್ದಾರೆ. ಇನ್ನು ತೂತಿನಿಂದ ನೀರು ಇಲ್ಲ ಉಚ್ಚೆ, ಎರಡರಲ್ಲಿ ಒಂದು ಹೊರಗೆ ಬರುವ ತನಕ ಕೇಯಬೇಕು. ಖರ್ಚಿಗೆ ಕಾಸು ನಾನೇ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಕೆಲಸ ಬೇಕು ಅಂದರೆ ಆಫೀಸ್ ಕೆಲಸ ಕೂಡ ಇದೆ. ಮದುವೆ ಆಗೋದಕ್ಕೆ ಇಷ್ಟ ಇದ್ದರೆ ಎರಡನೇ ಮದುವೆ ಕೂಡ ಆಗುತ್ತೇನೆ, ಏನಂತೀರಾ ಅಂತೇಳಿ ನಿಮ್ಮ ಒಂದು ಒಪಿನಿಯನ್ ಕೂಡ ಕೇಳಿರೋದು. ಸೊ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇನ್ನು ಇವರ ಬಯೋಡೇಟಾ ನೋಡೋದಾದರೆ, ಇವರ ಹೆಸರು ಪಲ್ಲವಿ ಗೌಡ ಅಂತೇಳ್ಬಿಟ್ಟು, ವಯಸ್ಸು 34 ವರ್ಷ ತುಂಬಿದೆ, ಊರು ಗೋಕಾಕ್ ಭಾಗದವರು, ತೂತು 3.5 ಇಂಚು ಅಗಲ ಆಗಿದೆ, ಬಾಲ್ ಮತ್ತು ತಿಕ ದಪ್ಪ ಇದ್ದಾವೆ, ಸಮಸ್ಯೆ ಗಂಡ ಮತ್ತು ಮಕ್ಕಳಿಲ್ಲ, ಸುಖ ಬೇಕಾಗಿದೆ, ಯಾರೂ ಕೂಡ ಕೊಡುತ್ತಿಲ್ಲ ಅಂತೇಳಿ ಇವರ ಒಂದು ಸಮಸ್ಯೆಯ ಬಗ್ಗೆ ಹೇಳಿಕೊಂಡಿರೋದು. ಕೆಲಸ ಬೇಸಾಯವನ್ನು ಮಾಡ್ತಾ ಇದ್ದಾರೆ, ಆದಾಯ ವಾರ್ಷಿಕವಾಗಿ 30 ಲಕ್ಷ ಸಿಗುತ್ತೆ ಅಂತೇಳಿ ತಿಳಿಸಿರೋದು. ಬಯಕೆ ಮದುವೆ ಆಗಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಅಂದರೆ ಸ್ನೇಹಿತರೆ, ಮೊದಲನೇ ಗಂಡ ತೀರಿಕೊಂಡಿರುವ ಕಾರಣಕ್ಕೆ ಮತ್ತೊಂದು ಮದುವೆ ಆಗಬೇಕು ಅಂತೇಳಿ ಈ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಜೊತೆಗಿರೋದಕ್ಕೆ ಒಪ್ಪಿಗೆ ಇದ್ದರೆ ಗಂಡನಿಗಿಂತ ಜಾಸ್ತಿ ಸುಖ ಕೊಟ್ಟು ನೋಡ್ಕೊಳ್ತೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಗಂಡ ಹುಟ್ಟು ಕುಡುಕ ಅಂತೇಳಿ ತಿಳಿಸಿರೋದು, ಅಂದರೆ ಗಂಡನ ಫ್ಯಾಮಿಲಿ ಕುಡುಕ ಫ್ಯಾಮಿಲಿ ಅಂತೇಳಿ ತಿಳಿಸಿದ್ದಾರೆ. ಲಿವರ್ ಡ್ಯಾಮೇಜ್ ಆಗಿ 5 ವರ್ಷದ ಹಿಂದೆ ತೀರಿಕೊಂಡಿದ್ದಾರೆ. ಅಂದರೆ ಮದುವೆಯಾಗಿ ಕೇವಲ 4 ವರ್ಷಕ್ಕೆ ಗಂಡ ತೀರಿಕೊಂಡಿದ್ದಾರೆ ಅಂತೇಳಿ ತಿಳಿಸಿರೋದು. ಎರಡನೇ ಮದುವೆ ಮಾಡಿಕೊಳ್ಳಲು ಇದುವರೆಗೂ ಯಾರೂ ಕೂಡ ಸಿಕ್ಕಿಲ್ಲ. ಸೊ ಈಗ ತುಂಬಾ ಬಯಕೆ ಆಗುತ್ತಿದೆ. ಇಷ್ಟ ಇದ್ದರೆ ಕರೆ ಮಾಡಿ, ನನಗೆ ಮಕ್ಕಳಾಗುವ ಸಾಧ್ಯತೆ ಕೂಡ ಇದೆ, ಹಾಗಾಗಿ ಮಕ್ಕಳು ಮಾಡಿಕೊಂಡು ನನ್ನ ಜೊತೆಗಿರಲು ಒಪ್ಪುವ ಒಬ್ಬ ಗಂಡು ಬೇಕು ಅಂತೇಳಿ ಇದಿಷ್ಟು ಇವರಿಂದಾಗುವ ಕೆಲವೊಂದು ಸಹಾಯದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಕೊನೆಯದಾಗಿ, ಇವರ ಬಳಿ ಇರುವ ಹ್ಯುಂಡೈ ಕೋನಾ ಎಲೆಕ್ಟ್ರಿಕ್ ಕಾರಿನ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿರೋದು. ಸೊ ಈ ಒಂದು ಕಾರನ್ನು ಇತ್ತೀಚೆಗೆ ತೆಗೆದುಕೊಂಡಿದ್ದಾರೆ. ಈ ಒಂದು ಕಾರಿನ ಸ್ಪೆಸಿಫಿಕೇಷನ್ ನೋಡೋದಾದರೆ, ಬೇಸಿಕ್ ಮಾಡಲ್ ಪ್ರೈಸ್ ಬಂದ್ಬಿಟ್ಟು 25,20,000 ಅಂತ ತಿಳಿಸಿರೋದು. ಫ್ಯೂಯಲ್ ಟೈಪು ಎಲೆಕ್ಟ್ರಿಕ್ ಆಗಿರುತ್ತೆ. ಡ್ರೈವಿಂಗ್ ರೇಂಜು 452 ಕಿಲೋಮೀಟರು. ಚಾರ್ಜಿಂಗ್ ಟೈಮು 6.1 ಗಂಟೆ ಅಂತೇಳಿ ತಿಳಿಸಿದ್ದಾರೆ. ಅಂದರೆ 6.1 ಗಂಟೆ ಇಟ್ಟರೆ 452 ಕಿಲೋಮೀಟರ್ ಓಡಿಸ್ಬೋದು. ಸೇಫ್ಟಿ ವಿಚಾರಕ್ಕೆ ಬಂದರೆ ಯುರೋಪಿಯನ್ NCAP ಕಡೆಯಿಂದ 5 ಸ್ಟಾರನ್ನು ಕೊಟ್ಟಿದ್ದಾರೆ. ಟ್ರಾನ್ಸ್ಮಿಷನ್ನು ಆಟೋಮೆಟಿಕ್ ಇರುವಂಥದ್ದು. ಸೀಟಿಂಗ್ ಕೆಪಾಸಿಟಿ 5 ಜನ ಆರಾಮಾಗಿ ಕೂತ್ಕೊಳ್ಬೋದು. ಹಾಗೆ ಬ್ಯಾಟ್ರಿ ಕೆಪಾಸಿಟಿ 39.2 ಕಿಲೋ ವ್ಯಾಟ್ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸ್ನೇಹಿತರೆ, ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.